ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಳಗಾವಿಯಲ್ಲಿ ಪೊಲೀಸರ ಬಲೆಗೆ ಬಿದ್ದ ಅಂತಾರಾಷ್ಟ್ರೀಯ ಹ್ಯಾಕರ್ಸ್ ಜಾರ್ಖಂಡ್ನ ಜಮ್ತಾರಾ ಮಾದರಿಯಲ್ಲಿ ಕಾಲ್ ಸೆಂಟರ್ ತೆರೆದಿದ್ದ ಗ್ಯಾಂಗು. ಬೆಳಗಾವಿಯಲ್ಲಿ ಕುಳಿತು ಅಮೆರಿಕ ಪ್ರಜೆಗಳಿಗೆ ಕಾಲ್ ಮಾಡಿ ಹ್ಯಾಕ್ ಮಾಡೋದು ಇವ್ರ ಕೆಲಸ. ಉತ್ತರ ಭಾರತದ ಹ್ಯಾಕಿಂಗ್ ಗ್ಯಾಂಗ್ ಬೆಳಗಾವಿಯಲ್ಲಿ ಲಾಕ್ ಆಗಿರೋದು. ಬೆಳಗಾವಿ ಸೈಬರ್ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. 33 ಆರೋಪಿಗಳನ್ನು ಬಂಧಿಸಿ ಹಿಂಡಲಗ ಜೈಲಿಗಟ್ಟಿದ್ದಾರೆ ಪೊಲೀಸರು. ಬೆಳಗಾವಿಯಲ್ಲೇ ಕುಳಿತು ಅಮೆರಿಕ ಜನರಿಗೆ ವಂಚಿಸ್ತಾ ಇದ್ದಂಥ ಗ್ಯಾಂಗು ಇದೀಗ ಪೊಲೀಸರ ಬಲೆಗೆ ಬಿದ್ದಿರೋದು. ನೋಡಿ, ಇವರು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಿದ್ದು ಬೆಳಗಾವಿ, ವಂಚಿಸ್ತಾ ಇದ್ದಿದ್ದು ಅಮೆರಿಕದವರನ್ನ. ಹೆಂಗೆ ಯಾಮಾರಿಸ್ತಿದ್ರು ಅಂತ ಅಂದರೆ ಇವರಿಗೆ ಯಾಮಾರಿಸೋದೇ ಕೆಲಸ. ಸೊ ಇದು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಈ ಮಾಹಿತಿಯ ಆಧಾರದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ತಗ್ಲಾಕೊಂಡಿದ್ದಾರೆ. 33 ಆರೋಪಿಗಳು ಹಿಂಡಲಗ ಜೈಲಿಗೆ ಇದೀಗ ಶಿಫ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪೊಲೀಸರ ಬಲೆಗೆ ಅಂತಾರಾಷ್ಟ್ರೀಯ ಹ್ಯಾಕರ್ಸ್ಗಳು ಬಿದ್ದಿರೋದು. ಬೆಳಗಾವಿನಲ್ಲಿ ಒಂದು ಕಾಲ್ ಸೆಂಟರ್ ನಡೀತಾ ಇದೆ ಅಂತ, ಹಾಗೆಯೇ ನಿನ್ನೆ ಒಂದು ಅನಾಮಧೇಯ ಅರ್ಜಿ ಕೂಡ ನಮಗೆ ಬಂತಿತ್ತು. ಇಲ್ಲಿ ಒಂದು ಕಾಲ್ ಸೆಂಟರ್ ಬೆಳಗಾವಿ ನಗರದಲ್ಲಿ ಕೆಲಸ ಮಾಡ್ತಾಯಿದೆ ಅಂತ. ಸೊ ಆ ಖಚಿತವಾದ ಈ 2 ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತು ಫೀಲ್ಡ್ ಒಂದು ಅರ್ಜಿ ಈ ಆಧಾರದ ಮೇಲೆ ಕುಮಾರ್ ಹಾಲ್ ಬಾಕ್ಸೈಟ್ ರೋಡಲ್ಲಿ ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಂದು ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರದ್ದು ನೇತೃತ್ವ ನಮ್ಮ ACP ಸೈಬರ್ ಮತ್ತು ಕ್ರೈಮ್ ACP ಕ್ರೈಮ್ ಶ್ರೀ ರಘು, ನಮ್ಮ ಮಾಳಮಾರುತಿ ಇನ್ಸ್ಪೆಕ್ಟರ್ ಮತ್ತು PI ಸೈಬರ್ ಶ್ರೀ ಗಡ್ಡೇಕರ್ ಮತ್ತು APMC ಇನ್ಸ್ಪೆಕ್ಟರ್ ಶ್ರೀ ಉಸ್ಮಾನ್ ಔಟಿ ಮತ್ತು ಅವರ ಸಿಬ್ಬಂದಿಗಳು ಈ ರೇಡ್ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಆ ಮಾಹಿತಿ ಕರೆಕ್ಟ್ ಇತ್ತು, ನಮಗೇನು ಬಂದಿತ್ತು. ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾಲ್ ಸೆಂಟರ್, ಫ್ರಾಡ್ ಕಾಲ್ ಸೆಂಟರ್ ರಾದರ್ ಆಪ್ರೇಟ್ ಆಗ್ತಾಯಿತ್ತು, ಅದು ಗೊತ್ತಾಯಿತು. ಪೂರ್ತಿ ರಾತ್ರಿ ನಮ್ಮ ಅಧಿಕಾರಿಗಳು ಅಲ್ಲಿ ಸೀಸರ್ದು ಪ್ರೋಸೆಸ್ ನಡೆದಿದ್ದಾರೆ. ನೀವು ನೋಡ್ಬೋದು, ಇದು 37 ಲ್ಯಾಪ್ಟಾಪ್ಸ್, 37 ಮೊಬೈಲ್ ಫೋನ್ಸ್ ಆ ಜಾಗೆಯಿಂದ ನಮಗೆ ಸೀಸ್ ಆಗಿದೆ. ಇವರದು ಅಪ್ಲಿಕೇಶನ್ಸ್ ಕ್ಲೌಡ್ ಮೇಲೆ ಇತ್ತು. ಸೊ ಅದರದ್ದು ಕೂಡ ನಾವು ಎವಿಡೆನ್ಸ್ ಗ್ಯಾದರಿಂಗ್ ಮಾಡ್ತಾಯಿದ್ದೀವಿ. ಒಟ್ಟು 33 ಆರೋಪಿಗಳಿಗೆ ನಮ್ಮ ಅಧಿಕಾರಿ ದಸ್ತಗಿರಿ ಮಾಡಿದ್ದಾರೆ. ಈ 33 ಆರೋಪಿಗಳು ಬೇರೆ ಬೇರೆ ರಾಜ್ಯದಿಂದ ಇದ್ದಾರೆ. ಆಸಾಮ್, ಗುಜರಾತ್, ಹಿಮಾಚಲ್ ಪ್ರದೇಶ್, ಜಾರ್ಖಂಡ್, ಮಹಾರಾಷ್ಟ್ರ, ಮೇಘಾಲಯ, ನಾಗಾಲ್ಯಾಂಡ್, ಒಬ್ಬ ನೇಪಾಳದವನು ಕೂಡ ಇದ್ದಾನೆ ಇದರಲ್ಲಿ, ರಾಜಸ್ಥಾನ್, ಉತ್ತರ ಪ್ರದೇಶ್, ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್. ಪತ್ರ ಬಂತು ಇಲ್ಲಿ. ಬೆಳಗಾವಿ ಟು ಅಮೆರಿಕ ಹೇಗೆ ನಡೀತಿತ್ತು? ಸಾವಿರಾರು ಕೋಟಿ ವಂಚನೆ. ಗುಜರಾತು, ರಾಜಸ್ಥಾನ ಇಬ್ಬರು ಹ್ಯಾಕಿಂಗ್ನ ಕಿಂಗ್ ಪಿನ್ಗಳು. ಅಮೆರಿಕ ವಂಚಕರ ಜೊತೆಗೆ ಶಾಮೀಲಾಗಿದ್ರು ಈ ಕಿಂಗ್ ಪಿನ್ಗಳು. ಕಾಲ್ ಸೆಂಟರ್ ಹೆಸರಿನಲ್ಲಿ ಬೆಳಗಾವಿಯ ಆಜಮ್ ನಗರದಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ BE ಓದಿದ್ದ 33 ಯುವಕರಿಗೆ ಪ್ರತಿದಿನ ಅಮೆರಿಕದ 100 ಜನರಿಗೆ ಕಾಲ್ ಮಾಡುವ ಟಾರ್ಗೆಟ್ ಕೊಟ್ಟಿದ್ರು. ಡಾರ್ಕ್ ವೆಬ್ನಲ್ಲಿ ನಂಬರ್ ಪಡೆದು ಅಮೆರಿಕ ಪ್ರಜೆಗಳಿಗೆ ಕರೆ ಮಾಡ್ತಾ ಇದ್ರು. ತಮ್ಮ ಹೆಸರಿನಲ್ಲಿ ಪಾರ್ಸೆಲ್ ಬಂದಿದೆ ಅಂತ ಹೇಳ್ತಾ ಇದ್ರು. ಬೆಳಗಾವಿಯಲ್ಲಿ ಕೂತು ಕರೆ ಮಾಡುವ ಮುನ್ನಾ ದಿನ ಆನ್ಲೈನ್ ಶಾಪಿಂಗ್ ಹೆಸರಿನಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ರು. ಕೆಳಗೆ ತಮ್ಮ ಫೋನ್ ನಂಬರನ್ನು ಆ್ಯಡ್ ಮಾಡ್ತಾ ಇದ್ರು ಆಸಾಮಿಗಳು. ಆರ್ಡರ್ ಮಾಡದೇ ಇದ್ದರೆ ಕಾಲ್ ಮಾಡಿ ಕ್ಯಾನ್ಸಲ್ ಮಾಡುವಂತೆ ಮನವಿ ಮಾಡ್ತಾ ಇದ್ರು. ಆರ್ಡರ್ ಮಾಡಿರದಿದ್ರೂ ಕೂಡ ಮೆಸೇಜ್ ಬರ್ತಾ ಇದ್ರೆ ಹ್ಯಾಕ್ ಆಗಿದೆ, ತಕ್ಷಣವೇ ಶಾಪಿಂಗ್ ಕಾರ್ಡ್ ಖರೀದಿ ಮಾಡುವಂತೆ ಸಲಹೆ ಕೊಡ್ತಾ ಇದ್ರು. ಕಾರ್ಡ್ ಖರೀದಿ ತಕ್ಷಣ ಸ್ಕ್ರ್ಯಾಚ್ ಮಾಡಿ ನಂಬರ್ ಹೇಳಕ್ಕೆ ಮನವಿ ಮಾಡ್ತಾ ಇದ್ರು. ನಂಬರ್ ಹೇಳ್ತಾ ಇದ್ದಂತೆ ಅಕೌಂಟ್ನಲ್ಲಿನ ಹಣ ಎಗರಿಸ್ತಾ ಇದ್ರು ಈ ಗ್ಯಾಂಗು.
11 ರೀತಿಯ ಕತೆ ಹೇಳಿ ಕೋಟ್ಯಾಂತರ ಡಾಲರನ್ನ ಎಗರಿಸಿದ್ರು ಇವ್ರುಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಅಂತಾನೆ ಇವರು ಒಂದು ಸೆಟಪ್ ಮಾಡ್ಕೊಂಡಿದ್ರು ಅನ್ನೋದು ನೋಡಿ. ಎಲ್ಲ ಎಜುಕೇಟೆಡ್ಗಳೇ, ಇವ್ರುಗಳೆಲ್ಲರೂ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೋಬೋದಿತ್ತು, ಬಟ್ ಉಪಯೋಗ ಮಾಡ್ಕೊಂಡಿದ್ದು ಈ ಥರದ ಕೆಲಸಗಳಿಗೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಾಗ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಸೈಬರ್ ವಂಚಕರ ಜಾಲ ತಿಳಿದು ದಂಗಾಗ್ಬಿಟ್ಟಿದ್ದಾರೆ ಬೆಳಗಾವಿ ನಗರದ ಪೊಲೀಸರು. 3 ದಿನಗಳ ಕಾಲ ವಿಚಾರಣೆ ನಡೆಸಿದಾಗ ವಂಚನೆಯ ಜಾಲ ಬೆಳಕಿಗೆ ಬಂದಿದೆ. ದಾಳಿ ವೇಳೆ 37 ಲ್ಯಾಪ್ಟಾಪ್, 37 ಮೊಬೈಲ್ ಪತ್ತೆ ಆಗಿದೆ. ಬಂಧಿತ 33 ಯುವಕರು ಎಲ್ಲರೂ ಉತ್ತರ ಭಾರತದವರೇ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿಯ ಆಜಂ ನಗರದ ಕುಮಾರ್ ಹಾಲ್ನಲ್ಲಿ ಕಾಲ್ ಸೆಂಟರ್ ಕಚೇರಿಯನ್ನು ಬಾಡಿಗೆಗೆ ಕೊಟ್ಟಿದ್ದ ಮನೆ ಮಾಲೀಕ ಇಜಾಜ್ ಖಾನ್ ಮಾರ್ಚ್ನಿಂದಲೇ ಕಾಲ್ ಸೆಂಟರ್ ಹೆಸರಿನಲ್ಲಿ ದಂಧೆ ಆರಂಭಿಸಿದ್ರು ಖದೀಮರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇವರು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಯಾವ ಥರ ನಾವು ಯಾಮಾರಿಸ್ಬೇಕು, ಇದಕ್ಕೆ ಯಾರನ್ನ ಕೆಲಸಕ್ಕೆ ನೇಮಕ ಮಾಡ್ಕೊಳ್ಬೇಕು, ಇದೆಲ್ಲವನ್ನ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಾರೆ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಇದು ದೊಡ್ಡ ಜಾಲ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ, ಪೊಲೀಸರಿಗೆ ಅನುಮಾನ ಶುರುವಾಗಿದ್ದು ಹೇಗೆ, ತನಿಖಾ ಸಂದರ್ಭದಲ್ಲಿ ಇನ್ನೂ ಏನೆಲ್ಲ ಗೊತ್ತಾಗಿದೆ ಅಂತ? ನೀತಿ, ಬೆಳಗಾವಿಯಲ್ಲಿ ಇಂಟರ್ನ್ಯಾಷನಲ್ ಹ್ಯಾಕರ್ ಏನು ಸೈಬರ್ ಕ್ರೈಮ್ ಮಾಡುವಂಥ ವಂಚಕರ ಜಾಲ ಈಗ ಏನು ಪತ್ತೆಯಾಗಿರ್ತಕ್ಕಂಥದ್ದು. ಬೆಳಗಾವಿಯ ಏನು CN ಪೊಲೀಸರಾಗಿರ್ಬೋದು, APMC ಪೊಲೀಸರಾಗಿರ್ಬೋದು, ಜೊತೆಗೆ ಏನು ಸ್ಥಳೀಯ ಮಟ್ಟದ ಅಧಿಕಾರಿಗಳ ತಂಡ ಏನಿದೆ, ಒಂದು ತಂಡ ಕಾರ್ಯಾಚರಣೆ ನಡೆಸುವ ಮೂಲಕ ಈ ಒಂದು ಜಾಲವನ್ನು ಪತ್ತೆ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾದಂಥ ಒಂದು ಅಂಶವನ್ನು ನಾವು ಗಮನಿಸಬೇಕು ನೀತಿ. ಕಳೆದ 1 ವರ್ಷಗಳಿಂದ ಈ ಒಂದು ಏನು ಅಂತಾರಾಷ್ಟ್ರೀಯ ಒಂದು ಸೈಬರ್ ಕ್ರೈಮ್ ನಡೆಸುವಂಥ ವಂಚಕರು ಬೆಳಗಾವಿಯಲ್ಲಿ ಒಂದು ಕಾಲ್ ಸೆಂಟರ್ ನಡೆಸ್ತಾ ಇದ್ರು. ಇದರ ಮಾಹಿತಿ ಪೊಲೀಸರು ಕೂಡ ಸಿಕ್ಕಿರಲಿಲ್ಲ. ಯಾವಾಗ ಒಂದು IST ಇಂಟರ್ನಲ್ ಸೆಕ್ಯೂರಿಟಿ ಫೋರ್ಸ್ದವರು ಒಂದು ಪತ್ರದ ಮೂಲಕ ಒಂದು ಮಾಹಿತಿಯನ್ನು ಕೊಡ್ತಾರೆ, ಆ ಮಾಹಿತಿ ಕೊಟ್ಟ 3 ದಿನದ ಬಳಿಕ ಏನಂದರೆ ಪೊಲೀಸರಿಗೆ ಒಂದು ಅನಾಮಧೇಯ ಪತ್ರ ಬರುತ್ತೆ. ಈ ಎರಡನ್ನೂ ಆಧರಿಸಿ ಏನು ಬೆಳಗಾವಿಯ ಸೈಬರ್ ಕ್ರೈಮ್ ಪೊಲೀಸರು ಏನಿದ್ದಾರೆ, BR ಗಡ್ಡೇಕರ್ ನೇತೃತ್ವದ ತಂಡ ಸೇರಿದಂತೆ APMC ಇನ್ಸ್ಪೆಕ್ಟರ್ ಉಸ್ಮಾನ್ ಔಟಿ ಮತ್ತು ACP ಜೆ ರಘು ಮತ್ತು DCP ನಾರಾಯಣ್ ಬರ್ಮನಿ ನೇತೃತ್ವದ ಒಂದು ತಂಡ ಏನಿದೆ, ಇಡೀ ಒಂದು ತಂಡ ಕಾರ್ಯಾಚರಣೆಗಳಿರುತ್ತೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ 3 ದಿನಗಳ ಒಂದು ಈ ಕಾರ್ಯಾಚರಣೆ ನಡೆಸಿದ ಬಳಿಕ ಈ ಒಂದು ಕಾಲ್ ಸೆಂಟರ್ ಯಾವ ಕಾರಣಕ್ಕೆ ಆರಂಭ ಮಾಡಿದ್ದಾರೆ ಅನ್ನುವಂಥ ಅಂಶ ಪೊಲೀಸರಿಗೆ ಗೊತ್ತಾಗುತ್ತೆ. ಯಾಕಂದರೆ ಇವೆಲ್ಲ ಅಂಶಗಳು ಕೂಡ ಒಂದು ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಕ್ರ್ಯಾಕ್ ಮಾಡುವವರೆಗೂ ಕೂಡ ಪೊಲೀಸರಿಗೆ ಯಾವುದೇ ರೀತಿ ಸುಳಿವು ಸಿಗೋದಿಲ್ಲ. ಯಾಕಂದರೆ ಈ ಒಂದು ಏನು ಬೆಳಗಾವಿಯಲ್ಲಿ ಕೂತ್ಕೊಂಡು ಅಮೇರಿಕಾದಲ್ಲಿದ್ದಂಥ ಸಿಟಿಜನ್ಗಳಿಗೆ ಟಾರ್ಗೆಟ್ ಮಾಡಿ ಅವರ ಅಕೌಂಟ್ನಿಂದ ಹಣವನ್ನು ಏನು ಈ ಒಂದು ಖದೀಮರು ಏನು ಲೂಟಿ ಮಾಡ್ತಾಯಿದ್ರು. ಪ್ರಮುಖವಾಗಿ ಏನು ಪ್ರತಿ 33 ಜನ ಆರೋಪಿಗಳನ್ನು ಮತ್ತು 33 ಲ್ಯಾಪ್ಟಾಪ್ ಆಗಿರ್ಬೋದು, 33 ಮೊಬೈಲ್ಗಳನ್ನು ಈಗ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ ನೀತಿ. ಇವರು ಕ್ರೈಮ್ ಮಾಡೋದಕ್ಕೆ ಒಂದು 11 ರೀತಿಯ ಒಂದು ಸ್ಟೋರಿಗಳ ಸ್ಕ್ರಿಪ್ಟ್ಗಳನ್ನು ತಯಾರು ಮಾಡ್ಕೊಂಡಿದ್ರು. ಅಮೇರಿಕದಲ್ಲಿರ್ತಕ್ಕಂಥ ಸಿಟಿಜನ್ಗಳ ಎಲ್ಲ ಮಾಹಿತಿಗಳು ಡಾರ್ಕ್ ವೆಬ್ನಲ್ಲಿ ಸಿಗ್ತಾ ಇತ್ತು. ಅದಕ್ಕೆ ಅದರದೇ ಆದಂಥ ಅರ್ಬನ್ ಅನ್ನುವಂಥ ಒಂದು ಏನು ಒಂದು ಸಿಸ್ಟಮನ್ನು ಕೂಡ ಬಳಕೆ ಮಾಡ್ತಾಯಿದ್ರು. ಇದರಿಂದ ಬೆಳಗಾವಿಯಲ್ಲಿ ಕೂತ್ಕೊಂಡು ಈ ಒಂದು ಸೈಬರ್ ಕ್ರೈಮ್ ಮಾಡಿದ್ರು ಕೂಡ ಇವರು ಎಲ್ಲಿ ಬೇಕು ಅಲ್ಲಿಯ ಲೊಕೇಶನನ್ನು ಏನು ತೋರಿಸ್ಬೋದು, IP ಅಡ್ರೆಸ್ ಎಲ್ಲಿ ಬೇಕು ಅಲ್ಲಿ IP ಅಡ್ರೆಸ್ಸನ್ನು ತೋರಿಸ್ಬೋದು. ಆ ರೀತಿಯ ಒಂದು ವ್ಯವಸ್ಥಿತ ಜಾಲವನ್ನು ಸೃಷ್ಟಿ ಮಾಡಿಕೊಂಡು ಇಲ್ಲಿ ಇದ್ಕೊಂಡೇ ಒಂದು ಕೃತ್ಯವನ್ನು ನಡೆಸ್ತಾ ಇದ್ರು. ಪ್ರಮುಖವಾಗಿ ನೀತಿ, ಅಮೇರಿಕಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಆರೋಪಿ ಅರೆಸ್ಟ್ ಆದಂಥ 33 ಜನ ಆರೋಪಿಗಳಿದ್ದಾರೆ. ಪ್ರತಿಯೊಬ್ಬ ಆರೋಪಿ ಏನು ಒಂದು ಕರೆಗೆ ಅಂದರೆ ಒಬ್ಬನಿಗೆ 100 ಕರೆಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಕಳೆದ 7-8 ತಿಂಗಳಿಂದ ಈ ಒಂದು ಈ ಬ್ಯಾಚ್ ಆಧಾರದ ಮೇಲೆ ಇಲ್ಲಿ ಕೆಲಸ ಮಾಡ್ತಿದ್ರು ಈ ಒಂದು ಆರೋಪಿಗಳು. ಇವರೆಲ್ಲರೂ ಕೂಡ ಉತ್ತರ ಭಾರತದವರು ಅನ್ನೋಂಥ ಮಾಹಿತಿ ಆಗಿದೆ. ಏನು ಗುಜರಾತ್ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯದಿಂದ ಏನು ಟ್ಯಾಲೆಂಟೆಡ್ ಇರ್ತಕ್ಕಂಥ ಒಂದು ಯುವಕರನ್ನು ಕರ್ಕೊಂಡ್ಬಂದು ಅವರಿಗೆ ಸಂಬಳದ ಆಧಾರದ ಮೇಲೆ 18,000, 30,000, 40,000 ಈ ರೀತಿಯ ಸಂಬಳದ ಆಧಾರದ ಮೇಲೆ ಈ ಒಂದು ಸೈಬರ್ ಕ್ರೈಮ್ ಮಾಡೋದಕ್ಕೆ ಒಂದು ಗ್ಯಾಂಗ್ ಏನು ಬಳಸ್ಕೊಳ್ತಾ ಇತ್ತು. ಅದು ಕೂಡ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ಏನಂದರೆ ಏನು ಶಾಪಿಂಗ್ ಆ್ಯಪನ್ನು ಇಲ್ಲಿ ಯೂಸ್ ಮಾಡಿ ಅಮೇರಿಕಾ ಸಿಟಿಜನ್ಗಳ ಏನು ಮೊಬೈಲ್ ನಂಬರಿಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ರು, ನೀವು ಒಂದು iPhone ಬುಕ್ ಮಾಡಿದ್ದೀರಿ, ಹೀಗಾಗಿ ನಿಮ್ಮ ಹಣ ಕಟ್ ಆಗುತ್ತೆ ಅನ್ನೋಂಥ ಒಂದು ಮೆಸೇಜ್ ಮಾಡಲಾಗ್ತಾ ಇತ್ತು. ಒಂದು ವೇಳೆ ನೀವೇನಾದರೂ iPhone ಬುಕ್ ಮಾಡಿದೇ ಇದ್ದರೆ ಈ ನಂಬರಿಗೆ ಕರೆ ಮಾಡಿ ಅನ್ನೋಂಥ ಒಂದು ಸೂಚನೆ ಕೊಡಲಾಗ್ತಾ ಇತ್ತು. ಯಾವಾಗ ಹಣ ಕಟ್ಟಾಗುತ್ತೆ ಅನ್ನೋಂಥ ಆತಂಕದಿಂದ ಅಮೇರಿಕಾ ಸಿಟಿಜನ್ ಈ ಒಂದು ನಂಬರ್ಗೆ ಕರೆ ಮಾಡ್ತಾಯಿದ್ರು, ಆಗ ಅದನ್ನೇ ಒಂದು ವ್ಯವಸ್ಥಿತವಾಗಿ ದಾಳವಾಗಿಟ್ಕೊಂಡು ಅವರನ್ನು ಬಲೆಗೆ ಬೀಸಿ ಅವರನ್ನು ಹಣವನ್ನು ಲೂಟಿ ಮಾಡ್ತಾಯಿದ್ರು. ಎಷ್ಟು ಹಣ ಲೂಟಿ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ ನೀತಿ. ಈಗ ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು CID ಸೇರಿದಂತೆ ಸೆಂಟ್ರಲ್ನ ಒಂದಿಷ್ಟು ಏನು ಅಧಿಕಾರಿಗಳ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದು ಈ ಪ್ರಕರಣ ತನಿಖೆ ನಡೀಬೇಕಾಗಿದೆ. ಇದು ಬಹಳ ದೊಡ್ಡ ಪ್ರಮಾಣದ ಒಂದು ಏನು
ಪ್ರಮುಖವಾಗಿ ಈ ಒಂದು ಸೈಬರ್ ಕ್ರೈಮ್ ನಡೀತಾ ಇದೆ ಅಂತ ಹೇಳ್ಬೋದು. ಅಮೇರಿಕ ಸೆಕ್ಯೂರಿಟಿ ವಿಚಾರದಲ್ಲಿ ಅಮೇರಿಕಾದಷ್ಟು ಪವರ್ಫುಲ್ ದೇಶ ಯಾವುದೂ ಇಲ್ಲ. ಅಂಥ ಅಮೇರಿಕ ಸಿಟಿಜನ್ಗಳಿಗೆ ಬೆಳಗಾವಿಯಲ್ಲಿ ಕುತ್ಕೊಂಡು ಈ ಒಂದು ಕನ್ನ ಹಾಕ್ತಿರ್ತಕ್ಕಂಥ ಘಟನೆ ಅಂದರೆ ಏನು ದೇಶದ ಜನರಿಗೆ ಒಂದು ಬೆಚ್ಚಿ ಬೀಳಿಸಿದಂಥ ಜಾಮ್ತಾರ ಏನು ಆ ಒಂದು ಮೋಡಸ್ ಏನಿದೆಯೋ ಆ ಮೋಡಸ್ ರೀತಿಯ ಆ ಒಂದು ಸೆಂಟರನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ರು ಅನ್ನೋ ಅನುಮಾನ ಕಾಡ್ತಾ ಇದೆ. ಪ್ರಮುಖವಾಗಿ CN ಇನ್ಸ್ಪೆಕ್ಟರ್ BR ಗಡ್ಡೇಕರ್ ನೇತೃತ್ವದ ತಂಡ ಈಗ ಒಂದು ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಬ್ಬರು ಕಿಂಗ್ ಪಿನ್ ಆರೋಪಿಗಳಿದ್ದಾರೆ ನೀತಿ. ಒಬ್ಬ ಆರೋಪಿ ಗುಜರಾತ್, ಮತ್ತೊಬ್ಬ ಆರೋಪಿ ಪಶ್ಚಿಮ ಬಂಗಾಳ